ನಾಳೆ ಡಿಸೆಂಬರ್ 7ನೇ ತಾರೀಕು ವಿಶೇಷವಾದ ಸುಬ್ರಹ್ಮಣ್ಯ ಷಷ್ಠಿ ಬಂದಿದೆ. ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿಯ ಜನ್ಮದಿನವಾದ ಈ ದಿನ ಯಾವೆಲ್ಲ ನಿಯಮಗಳನ್ನು ತಪ್ಪದೆ ಪಾಲಿಸಬೇಕು, ಸುಬ್ರಹ್ಮಣ್ಯೇಶ್ವರನನ್ನು ಯಾವ ವಿಧವಾಗಿ ಪೂಜಿಸಿದರೆ ಸರ್ವ ವಿಧವಾದಂತಹ ಜಾತಕ ದೋಷಗಳು, ಕಾಳಸರ್ಪದೋಷಗಳು, ಸರ್ಪದೋಷಗಳು ದೂರವಾಗಿ ಸ್ವಂತ ಮನೆಯ ಕನಸು ನನಸಾಗುತ್ತೆ, ಸಾಲಗಳೆಲ್ಲ ತೀರಿ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಮಾರ್ಗಶಿರ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ಷಷ್ಠಿ ತಿಥಿಯನ್ನು ಸ್ಕಂದ ಷಷ್ಠಿ ಅಥವಾ ಚಂಪಾ ಷಷ್ಠಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಈ ದಿನ ನಿಮ್ಮ ಮನೆಯಲ್ಲಿ ಸರಳವಾಗಿ ಈ ವಿಧವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನ ಮಾಡಿಕೊಳ್ಳಬೇಕು. ನಾಳೆ ಸೂರ್ಯ ಉದಯಿಸುವ ಮುನ್ನವೇ ಎದ್ದು ಮನೆಯನ್ನ ಶುಚಿಗೊಳಿಸಿ ಸ್ನಾನ ಮಾಡಿ ಇತ್ಯಾದಿಗಳನ್ನು ಮುಗಿಸಿಕೊಂಡು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ಮಣೆಯ ಮೇಲೆ ಕೆಂಪು ಬಣ್ಣದ ವಸ್ತ್ರವನ್ನ ಹಾಸಿಕೊಳ್ಳಬೇಕು. ಪೂಜೆ ಮಾಡುವವರು ಕೂಡ ಕೆಂಪು ಬಣ್ಣದ ವಸ್ತ್ರವನ್ನ ಧರಿಸಿಕೊಳ್ಳಬಹುದು. ನಂತರ ಮಣೆಯ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ಚಿಕ್ಕ ಫೋಟೋ ಅಥವಾ ವಿಗ್ರಹವನ್ನ ಇಡಬೇಕು. ಪ್ರತ್ಯೇಕವಾಗಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಫೋಟೋ ವಿಗ್ರಹ ಮನೆಯಲ್ಲಿ ಇಲ್ಲ ಅನ್ನೋದಾದರೆ ಶಿವ ಕುಟುಂಬದ ಫೋಟೋವನ್ನೇ ಇಟ್ಟು ಪೂಜೆಯನ್ನ ಮಾಡಿಕೊಳ್ಳಬಹುದು. ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಅಥವಾ ವಿಗ್ರಹಕ್ಕೆ ಗಂಧ ಕುಂಕುಮದ ಬೊಟ್ಟನ್ನ ಇಟ್ಟು ವಿವಿಧ ಪುಷ್ಪಗಳಿಂದ ಅಲಂಕಾರವನ್ನ ಮಾಡಿಕೊಳ್ಳಬೇಕು. ಈ ಪುಷ್ಪಗಳಲ್ಲಿ ಕೆಂಪು ದಾಸವಾಳದ ಪುಷ್ಪವನ್ನು ಪ್ರತ್ಯೇಕವಾಗಿ ವಿಶೇಷವಾಗಿ ಅರ್ಪಿಸಬೇಕು. ದಾಸವಾಳ ಪುಷ್ಪ ದೊರೆಯಲಿಲ್ಲ ಅನ್ನೋದಾದರೆ ಕೆಂಪು ಗುಲಾಬಿಯನ್ನ ಅರ್ಪಿಸಬಹುದು. ಸಾಧ್ಯವಾಗುತ್ತದೆ ಎಂದರೆ ದಾಸವಾಳ ಪುಷ್ಪಗಳನ್ನೇ ಮಾಲೆಯ ರೀತಿಯಾಗಿ ಪೋಣಿಸಿ ವಿಶೇಷವಾಗಿ ದಾಸವಾಳದ ಮಾಲೆಯನ್ನ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಅರ್ಪಿಸಬಹುದು. ನಂತರ ಸ್ವಾಮಿಯ ಫೋಟೋ ಮುಂದೆ ಬೆಲ್ಲ, ಅಕ್ಕಿ ಇಟ್ಟು ಏಲಕ್ಕಿ ಹಾಕಿ ತಯಾರು ಮಾಡಿದಂತಹ 6 ದೀಪಗಳನ್ನು ಇಟ್ಟು ತುಪ್ಪವನ್ನು ಬಳಸಿ ದೀಪಾರಾಧನೆಯನ್ನ ಮಾಡಿಕೊಳ್ಳಬಹುದು. ಅಥವಾ ಬೆಳ್ಳಿ ದೀಪದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಇರುವಂತಹ ಯಾವುದೇ ದೀಪದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ 6 ಮುಖಗಳ ಸಂಕೇತವಾಗಿ 6 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ತುಪ್ಪವನ್ನು ಬಳಸಿ ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕು. ಕುಂಕುಮ ಬೆರೆಸಿದ ಅಕ್ಷತೆಯಿಂದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಪೂಜಿಸುತ್ತಾ ಸುಬ್ರಹ್ಮಣ್ಯ ಸ್ವಾಮಿಯ ವಿವಿಧ ನಾಮಗಳನ್ನು ಹೇಳಿಕೊಳ್ಳಬೇಕು. ಅಥವಾ ನಿಮ್ಮ ಮೊಬೈಲ್ನಲ್ಲಿ ಸುಬ್ರಹ್ಮಣ್ಯ ತ್ರಿಶತಿ ನಾಮವನ್ನು ಹಾಕಿಕೊಂಡು ಕೇಳುವುದು ಅಥವಾ ಓಂ ಸಾಂ ಶರವಣಭವ ಎಂಬ ನಾಮವನ್ನು ಸಾಧ್ಯವಾದಷ್ಟು ಬಾರಿ ಹೇಳಿಕೊಂಡು ಪೂಜಿಸಬೇಕು. ಶತ್ರುಬಾಧೆ ಹೆಚ್ಚಾಗಿದ್ದರೆ ಓಂ ಸ್ಕಂದಾಯ ನಮಃ ಎಂದು ಹೇಳಿಕೊಳ್ಳಿ. ಜೀವನದಲ್ಲಿ ವಿಶೇಷ ಏಳಿಗೆ ಕಾಣಲು ಸರ್ವ ರಂಗದಲ್ಲೂ ಯಶಸ್ಸು ಸಿಗಲು ಓಂ ಪಿಂಗಳಾಯ ನಮಃ ಎಂದು ಹೇಳಿಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ಪ್ರೀತಿಗೋಸ್ಕರ ತೊಗರಿ ಬೇಳೆಯಿಂದ ಮಾಡಿದ ಪದಾರ್ಥಗಳು, ಕೋಸಂಬರಿ, ಪಾನಕ, ವಿಶೇಷವಾಗಿ ಹಾಲನ್ನು ಹಾಗೂ ಎಳ್ಳುಂಡಿಯನ್ನು ಕೂಡ ನೈವೇದ್ಯವಾಗಿ ಅರ್ಪಿಸಬಹುದು. ಇದರ ಜೊತೆಗೆ ಬಾಳೆಹಣ್ಣು, ತೆಂಗಿನಕಾಯಿ ಹಾಗೂ ಅತಿ ಮುಖ್ಯವಾಗಿ ದಾಳಿಂಬೆ ಹಣ್ಣನ್ನ ಅಥವಾ ದಾಳಿಂಬೆ ಹಣ್ಣಿನ ರಸವನ್ನ ನೈವೇದ್ಯವಾಗಿ ಅರ್ಪಿಸಬಹುದು. ಸುಬ್ರಹ್ಮಣ್ಯ ಸ್ವಾಮಿಗೆ ಈ ದಿನ ನಿಮ್ಮ ಮನೆಯಲ್ಲಾಗಿರ್ಬೋದು, ದೇವಾಲಯದಲ್ಲಾಗಿರ್ಬೋದು ಈ ಪದಾರ್ಥಗಳಿಂದ ಅಭಿಷೇಕವನ್ನ ಮಾಡಿದರೆ ಅಥವಾ ಮಾಡಿಸಿದರೆ ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತದೆ. ನಾಳೆ ಸ್ಕಂದ ಷಷ್ಠಿಯ ದಿನ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಹಾಲಿನಿಂದ ಅಭಿಷೇಕ ಮಾಡಿಸಿದರೆ ಸರ್ವ ಸಂಪದಗಳು ಪ್ರಾಪ್ತಿಯಾಗುತ್ತದೆ. ಮೊಸರಿನಿಂದ ಅಭಿಷೇಕ ಮಾಡಿದರೆ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳು ದೂರವಾಗಿ ಆರೋಗ್ಯ ವೃದ್ಧಿಯಾಗುತ್ತದೆ. ಜೇನುತುಪ್ಪದಿಂದ ಅಭಿಷೇಕವನ್ನ ಮಾಡಿಸಿದರೆ ದುಷ್ಟಶಕ್ತಿಗಳ ಕಾಟದಿಂದ ಮುಕ್ತಿ ಸಿಗುತ್ತೆ. ಕಲಾರಂಗದಲ್ಲಿ ಅದ್ಭುತ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಹಸುವಿನ ತುಪ್ಪದಿಂದ ಅಭಿಷೇಕವನ್ನ ಮಾಡಿದರೆ ಇದ್ದಕ್ಕಿದ್ದಂತೆ ಬರುವಂತಹ ಆಕಸ್ಮಿಕ ಸಮಸ್ಯೆಗಳು, ದೊಡ್ಡ ದೊಡ್ಡ ಸಂಕಷ್ಟಗಳು ದೂರವಾಗುತ್ತದೆ. ಸಕ್ಕರೆ ಬೆರೆಸಿದ ನೀರಿನಿಂದ ಅಭಿಷೇಕವನ್ನ ಮಾಡಿದರೆ ವಿವಿಧ ಕಷ್ಟಗಳಿಂದ ಮುಕ್ತರಾಗಬಹುದು. ಅಕ್ಕಿ ಹಿಟ್ಟಿನಿಂದ ಅಭಿಷೇಕವನ್ನ ಮಾಡಿಸಿದರೆ ಋಣಬಾಧೆಗಳು ಅಂದರೆ ಸಾಲದ ಸಮಸ್ಯೆಗಳು ಅತಿ ಶೀಘ್ರವಾಗಿ ದೂರವಾಗುತ್ತದೆ. ಎಳನೀರಿನಿಂದ ಅಭಿಷೇಕವನ್ನ ಮಾಡಿಸಿದರೆ ಸರ್ವ ವಿಧವಾದಂತಹ ಯಶಸ್ಸು ಪ್ರಾಪ್ತಿಯಾಗುತ್ತದೆ. ಅಭಿಷೇಕವನ್ನ ಮಾಡಿಸಲು ಸಾಧ್ಯವಾಗದಿದ್ದವರು ನಿಮ್ಮ ಜಾತಕವನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಮುಂದಿಟ್ಟು ಕೆಂಪು ಪುಷ್ಪಗಳಿಂದ ಅಥವಾ ಕುಂಕುಮ ಬೆರೆಸಿದ ಅಕ್ಷತೆಯಿಂದ ಪೂಜಿಸಿದರೆ ನಿಮಗಿರುವಂತಹ ಜಾತಕ ದೋಷಗಳ ತೀವ್ರತೆ ಕಡಿಮೆಯಾಗಿ ಕಷ್ಟಗಳು ಕೂಡ ದೂರವಾಗುತ್ತದೆ. ನಾಳೆ ಮನೆಯ ಸದಸ್ಯರೆಲ್ಲ ಬೆಳಿಗ್ಗೆ ಅಥವಾ ಸಂಜೆ ಒಟ್ಟಿಗೆ ಕೂತು ಸುಬ್ರಹ್ಮಣ್ಯ ಕರಾವಲಂಬ ಸ್ತೋತ್ರವನ್ನ ಹೇಳಿದರೆ ಅಥವಾ ಕೇಳಿದರೆ ಖಚಿತವಾಗಿ ಕುಜದೋಷಗಳು ದೂರವಾಗಿ ಅನೇಕ ರೀತಿಯಾದಂತಹ ಶುಭ ಫಲಗಳು ಮನೆಯ ಸದಸ್ಯರಿಗೆ ಪ್ರಾಪ್ತಿಯಾಗುತ್ತದೆ. ನಾಳೆ ಸುಬ್ರಹ್ಮಣ್ಯ ಸ್ವಾಮಿಯ ಹೆಸರನ್ನ ಹೇಳುತ್ತಾ ಅವಶ್ಯಕತೆ ಇದ್ದವರಿಗೆ ವಸ್ತ್ರದಾನವನ್ನ ಮಾಡಿ. ಇದರಿಂದ ನಿಮಗಿರುವಂತಹ ದಾರಿದ್ರ್ಯ ದೋಷಗಳು ದೂರವಾಗಿ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ನಾಳೆ ಸುಬ್ರಹ್ಮಣ್ಯ
ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆದು ಹಸಿದವರಿಗೆ ಹಾಲನ್ನು ನೀಡಿದರೂ ಕೂಡ ಮಾನಸಿಕ ಗೊಂದಲ ದೂರವಾಗಿ ನೆಮ್ಮದಿ, ಹಣದ ಏಳಿಗೆ ಉಂಟಾಗುತ್ತದೆ. ಈ ದಿನ ಮನೆಗೆ ಸಣ್ಣ ವಯಸ್ಸಿನ ಬ್ರಹ್ಮಚಾರಿಗಳನ್ನು ಕರೆಸಿ ಊಟ ಹಾಕಬೇಕು. ಇವರನ್ನೇ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರತಿನಿಧಿಗಳಾಗಿ ಗೌರವಿಸಬೇಕು. ಈ ದಿನ ಕೇವಲ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮಾತ್ರವಲ್ಲದೆ ಶಿವನನ್ನು ಕೂಡ ಪೂಜಿಸಬೇಕು. ಏಕೆಂದರೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯು ಶಿವನ ಒಂದು ಅಂಶವಾಗಿದ್ದಾನೆ, ಶಿವನ ಶಕ್ತಿಯಾಗಿದ್ದಾನೆ. ಈ ದಿನ ಉಪವಾಸವಿದ್ದು ನಿಮ್ಮ ಕುಟುಂಬದ ಸದಸ್ಯರ ಪರವಾಗಿ ಮನೆಯಲ್ಲಿ ಯಾರಾದರೂ ಒಬ್ಬರು ಉಪವಾಸವಿದ್ದು ನಿಯಮ ನಿಷ್ಠೆಯಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನ ಮಾಡಿ ಯಾವ ಮಂತ್ರವನ್ನ ಸ್ತೋತ್ರವನ್ನ ಹೇಳಲು ಬರುವುದಿಲ್ಲ ಎಂದರೂ ಕೂಡ ಶುದ್ಧ ಮನಸ್ಸಿನ ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿ ಉಪವಾಸವಿದ್ದು ಸಾಲದ ಕಷ್ಟಗಳು, ಹಣದ ಕಷ್ಟಗಳು, ಅನಾರೋಗ್ಯ, ಭೂಮಿ ಸಮಸ್ಯೆ, ಕೋರ್ಟ್ ಕೇಸ್, ಶತ್ರುಬಾಧೆ, ಕುಟುಂಬದ ಏಳಿಗೆಗೋಸ್ಕರ ಬೇಡಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡಿ ಮನೆಗೆ ಬನ್ನಿ. ಇನ್ನು ವಯಸ್ಸು ಮೀರಿದರೂ ಮದುವೆಯಾಗುತ್ತಿಲ್ಲ, ಮದುವೆಯಾಗಿ ಎಷ್ಟೇ ವರ್ಷವಾದರೂ ಮಕ್ಕಳಾಗುತ್ತಿಲ್ಲ, ಕುಜದೋಷದಿಂದ ಎಲ್ಲ ಕೆಲಸಗಳು ನಷ್ಟವಾಗುತ್ತಿದೆ ಎಂದರೆ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಕಲ್ಯಾಣೋತ್ಸವದ ದರ್ಶನವನ್ನು ಮಾಡಿ ನಮಸ್ಕಾರವನ್ನ ಮಾಡಿಕೊಳ್ಳಿ. ನೋಡಿದ್ರಲ್ಲ, ಸ್ಕಂದ ಷಷ್ಠಿಯ ದಿನ ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು, ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಪ್ರೀತಿಗೋಸ್ಕರ ಯಾವ ವಿಧಿ ವಿಧಾನಗಳನ್ನು ಪಾಲಿಸಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.